ರಾಜ್ಯದಲ್ಲಿ ಕಳೆದ 3 ದಶಕಗಳ ಹೋರಾಟಕ್ಕೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. 30 ವರ್ಷಗಳ ದಲಿತ ಒಳ ಮೀಸಲಾತಿಯ ಗೊಂದಲಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಹಾಡಿದೆ. ಇಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯವೊಂದು ಹೊರಬಿದ್ದಿದೆ. ದಲಿತ ಒಳ ಸಮುದಾಯಗಳ ಅಸಮಾಧಾನವನ್ನು ಶಮನ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಕೊನೆಗೂ ಒಳ ಮೀಸಲಾತಿ ಹಂಚಿಕೆ ಮಾಡಿದ ರಾಜ್ಯ ಸರ್ಕಾರ. ರೋಸ್ಟರ್ ಗೊಂದಲಕ್ಕೂ ಪರಿಹಾರ, ಅಸಮಾಧಾನವೂ ಶಮನ. ಕಳೆದ 3 ದಶಕಗಳ ದಲಿತ ಸಮುದಾಯಗಳ ಒಳ ಮೀಸಲಾತಿ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಸರ್ವಸಮ್ಮತದಿಂದ ಒಪ್ಪಿಕೊಳ್ಳಲಾಗಿದೆ. ಎಡಗೈ ಹಾಗೂ ಬಲಗೈ ಸಮುದಾಯಗಳ ನಡುವೆಯೇ ಹಂಚಿಕೆಯ ವಿಚಾರದಲ್ಲಿ ಗೊಂದಲ ಎದ್ದಿತ್ತು. ಇದಕ್ಕೆ ಬಲಗೈ ಸಮುದಾಯ ತೀವ್ರ ಅಸಮಾಧಾನವನ್ನ ಹೊರಹಾಕಿತ್ತು. 101 ಜಾತಿ ಉಪಜಾತಿಗಳಿಗೆ ಸರಿಯಾದ ನ್ಯಾಯ ಒದಗಿಸಿಲ್ಲವೆಂದು ಬೇಸರವನ್ನ ಹೊರಹಾಕಿತ್ತು. ಇದಕ್ಕೆ ಬೋವಿ, ಬಂಜಾರ, ಲಂಬಾಣಿ ಸಮುದಾಯಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ವು. ಆದರೆ ಎಡಗೈ ಸಮುದಾಯದ ಮಾತ್ರ ಒಳ ಮೀಸಲಾತಿ ಆಗಲೇಬೇಕೆಂದು ಆಗ್ರಹಿಸಿತ್ತು. ಇದೀಗ ಎಲ್ಲರ ಮನವೊಲಿಸಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಅಂತ ನೋಡೋದಾದ್ರೆ, ಒಳ ಮೀಸಲಾತಿ ಹಂಚಿಕೆ ಬಲಗೈ ಸಮುದಾಯ 20 ಜಾತಿಗಳು (5.25), ಎಡಗೈ ಸಮುದಾಯ 18 ಜಾತಿಗಳು (5.25), ಇತರೆ ಉಪಜಾತಿಗಳು 63 ಜಾತಿಗಳು (4.50). ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25. ಹಿಂದೆ 17% ಮೀಸಲಾತಿಯಲ್ಲಿ 665ರಂತೆ ಒಳ ಮೀಸಲು ಹಂಚಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಒಟ್ಟು ಮೀಸಲಾತಿ 50% ಮೀರುವಂತಿಲ್ಲ ಎಂಬ ತೀರ್ಪು ಅಡ್ಡಿಯಾಗಿತ್ತು. ಇದು ಒಳ ಮೀಸಲು ಹಂಚಿಕೆಗೆ ಹಿನ್ನಡೆಯಾಗಿತ್ತು. 15% ಮೀಸಲು ಪ್ರಮಾಣದಲ್ಲಿಯೇ ಒಳ ಮೀಸಲು ಹಂಚೋಕೆ ಸಿಎಸ್ ನೇತೃತ್ವದಲ್ಲಿ ಕಮಿಟಿಯನ್ನ ರಚಿಸಲಾಗಿತ್ತು. ಅದರ ವರದಿಯನ್ನ ಆಧರಿಸಿ ಕಾನೂನು ಇಲಾಖೆಯ ಸಲಹೆಯ ಮೇರೆ ಆಡಳಿತಾತ್ಮಕವಾಗಿ ಎದುರಾಗುವ ರೋಸ್ಟರ್ ಪದ್ಧತಿಯನ್ನ ಗಮನದಲ್ಲಿಟ್ಟುಕೊಂಡು ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ರೋಸ್ಟರ್ ಪದ್ಧತಿಯಲ್ಲಿ ಅಲೆಮಾರಿಗೆ ಸೇರುವ 56 ಉಪಜಾತಿಗಳಿಗೆ ತೊಂದರೆಯಾಗಲಿದೆ ಎಂಬ ಕಾರಣಕ್ಕೆ ಸಿ ಗ್ರೂಪ್ ಹುದ್ದೆಗಳಲ್ಲಿ ಪ್ರತಿ 5 ಹುದ್ದೆಗಳಲ್ಲಿ 1 ಹುದ್ದೆಯನ್ನ ಅಲೆಮಾರಿಗಳಿಗೆ ನೀಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 18% ರಿಸರ್ವೇಶನ್ ಇರುವಂತಹ ಸಂದರ್ಭದಲ್ಲಿ ನಮಗೇನೂ ಸಿಕ್ಕೋದಿಲ್ಲ, ಯಾವುದೋ 1-2 ಸಮುದಾಯಗಳು ಮಾತ್ರ ಅವರಿಗೆ ಸಿಕ್ಕುತ್ತೆ ಅನ್ನುವಂಥ ನೋವನ್ನ ಆಗಾಗ್ಗೆ ಹೇಳ್ತಾ ಇದ್ರು. ಅದು ಹೋಗಲಾಡಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟ ಎಲ್ಲ ತೀರ್ಮಾನವನ್ನ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಿಗೆ ಸೇರಿದ್ದಾರೆ. ಸುವರ್ಣಾಕ್ಷರದಲ್ಲಿ ಬರಬೇಕು. 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣದಲ್ಲಿ ಕೂಡ ಕಟುವಾಗಿ ಹೇಳ್ತಾ ಇದೆ. ಎಲ್ಲರಿಗೂ ಸಮವಾಗಿ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರೂ ಸಮವಾಗಿ ಮಾಡಬೇಕು, ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕು ಅನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನ ಮಾಡಿದ್ದಾರೆ. ಇನ್ನು ಮೀಸಲಾತಿ ಘೋಷಣೆಯಾಗ್ತಾ ಇದ್ದಂತೆ ಮಾಜಿ ಸಚಿವ ಎಚ್ ಆಂಜನೇಯ ಕೆಂಗಲ್ ಗೇಟ್ನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಹಾರ ಹಾಕಿ ಸನ್ಮಾನವನ್ನ ಮಾಡಿದ್ರು. ಒಟ್ನಲ್ಲಿ ದಲಿತ ಒಳ ಮೀಸಲಾತಿಯ ಹಂಚಿಕೆಯ ಗೊಂದಲವನ್ನ ಎಲ್ಲ ನಾಯಕರ ಮನವೊಲಿಸುವ ಮೂಲಕ ಗೊಂದಲವನ್ನ ಬಗೆಹರಿಸಿದ್ದಾರೆ. ಮುಂದೆ ಸಮುದಾಯಗಳು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.